ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವಂತಹ 2026-27ನೇ ಸಾಲಿನ ಬಜೆಟ್ ಸಂಪೂರ್ಣವಾಗಿ ನಿರಾಶಾದಾಯಕ ಬಜೆಟ್, ದೂರದೃಷ್ಟಿ ಹೊಂದಲಾರದ ಹಾಗೆಯೇ ಬರೀ ಹೇಳಿಕೆಗೆ ಮಾತ್ರ ಸೀಮಿತ ಆದಂತಹ ಬಜೆಟ್ ಇದಾಗಿದೆ ಅಂತ ವಿಪಕ್ಷಗಳು ವಾಗ್ದಾಳಿಯನ್ನ ನಡೆಸ್ತಾ ಇವೆ. ಇನ್ನು ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದಂತಹ ವಿರೋಧ ಪಕ್ಷದವರು ಈ ಬಜೆಟ್ ಕೇವಲ ಘೋಷಣೆಗಳಿಗೆ ಸೀಮಿತ ಆಗಿದ್ದು ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ಅನ್ಯಾಯ ಎಸಗಲಾಗಿದೆ. ತೆರಿಗೆ ಪಾವತಿಯಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಈ ಬಾರಿ ಕೂಡ ಬರೀ ಚೆಂಬನ್ನ ನೀಡಿದೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಮೋದಿ ಸರ್ಕಾರದಲ್ಲಿ ಹೊಸ ಆಲೋಚನೆಗಳೇ ಸಿಕ್ಕಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗಿದೆ ನಾನು ಇಷ್ಟೊತ್ತು ಗಮನಿಸ್ತಾ ಇದೆ. ಈಗ ನಾವು ಹೊಸದಾಗಿ ಒಂದು ಯೋಜನೆಗೆ ಮಹಾತ್ಮ ಗಾಂಧಿ ಇದ್ದಾರೆ. ಈಗ ನಮ್ಮ ಉದ್ದೇಶ, ಈಗ ನಾವು ಮನ್ರೇಗಾ ಹೆಸರಲ್ಲಿ ರನ್ ಓಡಿಸಿದ್ದೀವಿ, ಮ್ಯಾರಥಾನ್ ಓಡಿಸಿದ್ದೀವಿ, ದೇಶದಲ್ಲಿ ಎಲ್ಲೂ ಓಡಿಸಿಲ್ಲ. ಪಾದಯಾತ್ರೆನೂ ಇಟ್ಕೊಳ್ತೀವಿ ಒಂದಿನ. ಮ್ಯಾರಥಾನ್ ನಮ್ಮ ಕ್ಷೇತ್ರದಲ್ಲೇ ನಾವು ಮಾಡಿದ್ದೀವಿ, ನೀವು ಗಮನಿಸಿದ್ದೀವಿ. ಅದನ್ನೇ ಮನ್ರೇಗಾ ನಾವು ವಾಪಸ್ ರೋಲ್ ಮಾಡಲಿ, ವಾಪಸ್ ಇಡಲಿ. ಹಿಂದೆ ಏನು ಸ್ಕೀಮ್ ಇತ್ತು ಆ ಸ್ಕೀಮ್ ಇಡಲಿ. 60-40 ಯಾವ ಕಾರಣಕ್ಕೂ ನಡೆದಿಲ್ಲ. ನಮ್ಮ ಹಳ್ಳಿಲೆಲ್ಲ ಯಾವ ಸರ್ಕಾರನೂ ಬಂಡವಾಳ ಹೋಗುದಿಲ್ಲ. ನಾವು ನೋಡ್ತೀವಿ ಅದನ್ನು ಯಾವ ರೀತಿ ಏನು ಮಾಡೋದು ಸಾಧ್ಯ. ಒಟ್ಟಿಗೆರೋ ಒಂದು ಸ್ಕೀಮ್ ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಸೊ ನಮ್ಮ ರಾಜ್ಯಕ್ಕೆ ಯಾವುದೋ ದೊಡ್ಡ ಪಾಲು ಕೂಡ ಇಲ್ಲಿ ಬಂದಂಗೆ ಬೇಗ ಕೂಡ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲ್ಗಡೆಯಿಂದ ನೋಡ್ಬಿಟ್ಟು ಡೆಲ್ಲಿಯಿಂದನೇ ತೀರ್ಮಾನ ಮಾಡ್ತೀವಿ ಯಾವ ಊರಲ್ಲಿ ಕೆಲಸ ಮಾಡೋದು. ಈ ಕೂಲಿ ಸಿಕ್ಕೋದು ಯಾವಾಗ? ವ್ಯವಸಾಯದ ಕಾಲದಲ್ಲಪ್ಪ. ವ್ಯವಸಾಯದ ಕಾಲದಲ್ಲಿ ಕೂಲಿ ಕೊಡೋಕ್ಕೆ ಏನು ತೊಂದರೆ ಅವ್ರಿಗೆ? ನಾವು ಅವ್ರ ಜಮೀನೆಲ್ಲ ಅವ್ರು ಮಾಡ್ಕೊಳಕ್ಕೆ ಹೇಳ್ತಾ ಇದ್ದಾರೆ. ಈಗ ಕಾಂಟ್ರಾಕ್ಟರ್ ಕೆಳಗಡೆ ನೀವು ಮಾಡಿ ಅಂತ ಹೇಳ್ತಾರೆ. ಕಾಂಟ್ರಾಕ್ಟರ್ ಕೆಳಗೆ ಯಾರು ಮಾಡಕ್ಕೆ ಹೋಗ್ತಾರೆ? ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ವ್ಯವಸಾಯಕ್ಕೆ ತಂತ್ರಜ್ಞಾನ ಇದೆ, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಈಗ ತಳಿಗಳು ಮಾಡಬೇಕಾದ್ರೆ ಬೇಕಾದಷ್ಟು ಕೋಳಿ ತಳಿ, ಬೇರೆ ಬೇರೆ ತಳಿ ಮಾಡಬೇಕಾದ್ರೆ ಬೇಕಾದಷ್ಟು ಹೊಸ ಟೆಕ್ನಾಲಜಿಗಳೆಲ್ಲ ಬಂದಿದೆ. ಸೊ ನಮಗೆ ರೈತರಿಗೆ ನಾವು ಈಗ ರೇಷ್ಮೆಗೆ ಇಲ್ಲಿ ಉತ್ತೇಜನ ಕೊಡಬೇಕು ಅಂತೇಳಿ ನಾವು ಯಾವಾಗ ಹೊರಟಾಗ, ಈಗ ಹೊರಗಡೆಯಿಂದನೂ ಕೂಡ ನಮ್ಮ ಕನಕಪುರದಲ್ಲಿ ಎಷ್ಟು ಬೆಳೀತಾ ಇದ್ದಾರೆ ಅಷ್ಟೇ ಬೆಳೆ ಹೊರಗಡೆನೂ ಪ್ರಾರಂಭ ಆಗ್ತಾ ಇದೆ. 800 ರೂಪಾಯಿ ಪರೀಕ್ಷೆ ಮಾಡಿದ್ದೀವಿ. ನಮಗೆ ನಮ್ಮ GST ಪೋರ್ಷನ್ ಕೊಡ್ತಕ್ಕಂಥದ್ದು ಮತ್ತು ನಮಗೆ ಕೇಂದ್ರದಿಂದ ಏನು ಸ್ಪೆಷಲ್ ಗ್ರಾಂಟ್ ಹಿಂದೆ ಅಪ್ಪರ್ ಭದ್ರಾಗೆ ಕೊಟ್ಟಿದ್ದರು ಅದು ಆಗಬೇಕು. ಮತ್ತು ನಮಗೆ ಬರ್ತಕ್ಕಂಥ ಪಾಲು ಈ JJM ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು 60-40, 50-50 ಈ ರೀತಿ ಇದ್ದಂಥದಕ್ಕೂ ಕೂಡ ನಮ್ಗೆ ಹಣ ಬಿಡುಗಡೆ ಆಗಿರಲಿಲ್ಲ. ಅವೆಲ್ಲ ಕೂಡ ನಮಗೆ ಬರ್ಬೋದು. ಅದು ಕೃಷಿ ಕ್ಷೇತ್ರಕ್ಕಾಗ್ಬೋದು, ಕೈಗಾರಿಕಾ ಕ್ಷೇತ್ರಕ್ಕಾಗ್ಬೋದು. ಏನಾದರೂ ಕರ್ನಾಟಕಕ್ಕೆ ಏನಾದರೂ ಒಂದು ಕೊಡುಗೆ ಕೇಂದ್ರ ಸರ್ಕಾರ ಕೊಡಬೇಕಲ್ಲ. ಅದು ಯಾವುದು ಸರ್ಕಾರ ಇದೆ ಅನ್ನೋದು ಮುಖ್ಯ ಅಲ್ಲ. ಅಭಿವೃದ್ಧಿ ದೃಷ್ಟಿಯಿಂದ, ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಕರ್ನಾಟಕ ನಾವೇನು ಅತಿ ಹೆಚ್ಚು ಸೆಕೆಂಡ್ ಹೈಯೆಸ್ಟ್ GST ಕಟ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ ನಮಗೆ ಸಹಕಾರ ಕೊಡಬೇಕು ಕೇಂದ್ರ ಸರ್ಕಾರ. ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ನೋಡೋಣ ಇವತ್ತು ಮಧ್ಯಾಹ್ನ ಏನು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ತಿಳಿಸ್ತಾರೆ ಗೊತ್ತಿಲ್ಲ. ನಿರೀಕ್ಷೆ ಮಾಡಿದ್ದೀವಿ. ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ? ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಬಜೆಟ್ ಸೊಂಪು. ಎರಡು ಬಹಳ ಪ್ರಮುಖವಾಗಿ ಹೇಳಿರ್ತಕ್ಕಂಥದ್ದು. ಒಂದು ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಚೆನ್ನೈ. 5 ವರ್ಷದಲ್ಲಿ ಬೆಂಗಳೂರು ಟು ಚೆನ್ನೈ, ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಚೆನ್ನೈ. ಹೈ ಸ್ಪೀಡ್ ರೈಲ್ ಹೇಳಿದ್ದಾರೆ. ಹೈ ಸ್ಪೀಡ್ ರೈಲ್ ಅದು 5 ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ಕರ್ನಾಟಕಕ್ಕೆ ಏನು ಉಪಯೋಗ ಆಗಲ್ಲ. ಇವತ್ತಿನ ಕೇಂದ್ರ ಸರ್ಕಾರದ 26-27ನೇ ವರ್ಷದ ಆಯವ್ಯಯವನ್ನು ಕೇಂದ್ರದ ಹಣಕಾಸು ಸಚಿವರು ಮಂಡನೆ ಮಾಡಿದ್ದಾರೆ. ಇವತ್ತಿನ ಒಂದು ಬಜೆಟ್ಟು ವಿಶೇಷವಾಗಿ ನಾನು ಕರ್ನಾಟಕದ ಬಗ್ಗೆ
ಹೇಳ್ತಕ್ಕಂಥದ್ದು, ರಾಜ್ಯ ಸರ್ಕಾರ ಪದೇ ಪದೇ 14ನೇ ಹಣಕಾಸು ಆಯೋಗದ ಹಂಚಿಕೆ ಏನಿತ್ತು ಅದರಲ್ಲಿ 15ನೇ ಹಣಕಾಸು ಆಯೋಗದಲ್ಲಿ ನಮ್ಮ ಹಂಚಿಕೆಯನ್ನು ಕಡಿತ ಮಾಡಿದರು ಅಂತಕ್ಕಂಥದ್ದನ್ನು ಏನು ಹೇಳ್ತಾಯಿದ್ರು ಡಿವ್ಯಾಲ್ಯೂಷನ್ ಅಮೌಂಟ್ನಲ್ಲಿ. ಇವತ್ತು ರಾಜ್ಯ ಸರ್ಕಾರದ ಬೇಡಿಕೆಗೆ ಕಳೆದ 15ನೇ ಹಣಕಾಸು ಆಯೋಗದಲ್ಲಿದ್ದಂಥ 3.67 ಡಿವ್ಯಾಲ್ಯೂಷನ್ ಅಮೌಂಟ್ನ ಪರ್ಸೆಂಟೇಜ್ನಲ್ಲಿ ಈ ಬಾರಿ ಅದನ್ನು 4.17 ಏರಿಕೆ ಮಾಡ್ತಕ್ಕಂಥದ್ರ ಮುಖಾಂತರ ಸುಮಾರು 63,000 ಕೋಟಿ ರೂಪಾಯಿಗಳು ದೊರಕತಕ್ಕಂಥದ್ದು ಡಿವ್ಯಾಲ್ಯೂಷನ್ನ ಒಂದು ಸೆಕ್ಟರ್ನಲ್ಲಿ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಈ ಟೀಕೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಒಬ್ಬ ಉದ್ಯಮಿಯಾಗಿ ಮೋಹನ್ ದಾಸ್ ಪೈ ಅವರು ಇರ್ಬೋದು ಮತ್ತು ಯಾರೇ ಇರ್ಬೋದು ಸಲಹೆ ಕೊಡೋದು ಸಹಜ. ಅದನ್ನ ನಿರ್ಮಲಾ ಸೀತಾರಾಮನ್ ಅವರು ಪ್ರಧಾನಮಂತ್ರಿ ಇದನ್ನು ಗಮನಿಸ್ತಾರೆ. ಆದರೆ ಒಂದಂತೂ ಸ್ಪಷ್ಟ, ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ಡಿಎ ಸರ್ಕಾರ ಬಂದ ಮೇಲೆ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲೂ ಕೂಡ ಸಾಕಷ್ಟು ಸುಧಾರಣಾ ಕ್ರಮಗಳನ್ನು ತಂದು ಸ್ಲ್ಯಾಬ್ಗಳನ್ನು ಕಡಿಮೆ ಮಾಡಿ ಆ ಇಲಾಖೆನಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಒಂದು ಸಾಮಾನ್ಯ ಜನರಿಗೆ ಮತ್ತೆ ಯಾರೂ ಕೂಡ ಕಿರುಕುಳ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಫೇಸ್ಲೆಸ್ ಅಂಶಗಳನ್ನು ಕೂಡ ತೆಗೆದುಕೊಂಡು ಬಂದು ಸಾಕಷ್ಟು ಸುಧಾರಣೆಗಳನ್ನು ಮಾಡಿದ್ದಾರೆ. ಹಾಗಾಗಿ ಮೋಹನ್ ದಾಸ್ ಪೈ ಅವರು ಯಾರೇ ಸಲಹೆಗಳನ್ನು ಕೊಟ್ಟರೂ ಕೂಡ ಅದನ್ನ ಸಲಹೆಗಳನ್ನ ಗಮನಿಸಿ ಮಾನ್ಯ ವಿತ್ತ ಸಚಿವರು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಆಕ್ಷನ್ ಅನ್ನು ಕೊಡ್ತಾರೆ. ಒಂದು ವಿಚಾರಗಳಿರ್ತದೆ, ಹಣಕಾಸಿನ ಸಚಿವೆ ಎಲ್ಲದನ್ನು ಕೂಡ ಗಮನಿಸಬೇಕು. ದೇಶದ ಹಿತದೃಷ್ಟಿಯಿಂದ ಯಾವ್ಯಾವುದನ್ನ ಸರಳೀಕರಣ ಮಾಡಬೇಕು, ಯಾವ್ಯಾವ ಯೋಜನೆಗಳನ್ನು ತರಬೇಕು, ಕಾರ್ಯಕ್ರಮವನ್ನು ಕೊಡಬೇಕು, ಎಲ್ಲವನ್ನು ಗಮನದಲ್ಲಿಟ್ಟು